ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಸಿಂಪಲ್ ಆಗಿರೋ ಬ್ಯಾಕ್ ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಬ್ಲೌಸ್ನ ಉದ್ದ ಬಂದು 15 ಇಂಚ್ ತೊಗೊಂಡಿದ್ದೀನಿ. 14 ಇಂಚಿದೆ, ಅದಕ್ಕೆ ಪ್ಲಸ್ 1 ಇಂಚು ಮಾರ್ಜಿನ್ಗೆ. ಈಗ ಶೋಲ್ಡರ್ ಬಂದು 8 ಇಂಚಿದೆ, ನೋಡಿ 8 ಇಂಚು. ಇದು ಆರ್ಮ್ ಹೋಲ್ ಡೌನ್ ಕೂಡ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ರೌಂಡ್ ಶೇಪ್ನ ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ 2 ಇಂಚು ಮಾರ್ಜಿನ್ನು. ವೇಸ್ಟ್ನ ರೌಂಡ್ ಬಂದು 8.5 ಇಂಚಿಗೆ ಮಾರ್ಕ್ ಮಾಡಿ, ಮತ್ತು 1 ಇಂಚು ಡಾಟ್ಗೋಸ್ಕರ, ಮತ್ತು ಈಗ 2 ಇಂಚು ಮಾರ್ಜಿನ್ಗೆ. ಈಗ ನೆಕ್ ವಿಡ್ತ್ ಬಂದು 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತು ನೆಕ್ ಡೌನ್ 3 ಇಂಚಿಗೆ. ಈ ರೀತಿಯಾಗಿ ಒಂದು ಸ್ಕ್ವಯರ್ ಬಾಕ್ಸ್ನ ನಾವು ರೆಡಿ ಮಾಡ್ಕೋಬೇಕು. ಇದು ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ಹೀಗೆ ಒಂದು ಸ್ಕ್ವಯರ್ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕು ಈ ರೀತಿ. ಈಗ ನಾನಿಲ್ಲಿ ಮತ್ತೆ ಬ್ಯಾಕ್ನ ಡೌನ್ ಸೈಡಿಂದ 4.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಮತ್ತು ಇಲ್ಲಿ 3 ಇಂಚಿಗೆ, ಸಾರಿ 4 ಇಂಚಿಗೆ, ಮತ್ತು ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ರೆಡಿ ಮಾಡಿಕೊಂಡು, ಈಗ ನೋಡಿ ಇದು 4 ಇಂಚಿಗೆ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋಬೇಕು. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ 3 ಇಂಚಿಗೆ ನಾನು ಉದ್ದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ಕ್ವೇರ್ ಆಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಸ್ಕೇಲ್ ಇಟ್ಟು ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ಈ ಡಿಸೈನ್ ಬರುತ್ತೆ ಇಲ್ಲಿ ಈ ರೀತಿಯಾಗಿ. ಈಗ ನಾನು ಇದು ಸೆಂಟರಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಬೋಟ್ ನೆಕ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಈಗ ನಾನು ಮೇನ್ ಪೀಸ್ ಮೇಲೆ ಈ ಲೈನಿಂಗ್ ಪೀಸ್ನಿಟ್ಟು ನೀಟಾಗಿ ಕಟ್ ಮಾಡಿದ್ದೀನಿ. ಈ ರೀತಿಯಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಮೇನ್ ಪೀಸ್ನ ಸೀದಾ ಇಟ್ಟು ಈ ರೀತಿ ಲೈನಿಂಗ್ ಪೀಸ್ನ ಈಕ್ವಲ್ ಆಗಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ 1/2 ಇಂಚ್ಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ. ಈಗ ಲೈನಿಂಗ್ ಪೀಸ್ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಾರ್ನರಲ್ಲೇ ಸ್ಟಿಚ್ ಮಾಡಬೇಕು. ಮತ್ತೆ ಈಗ ಲೈನಿಂಗ್ ಪೀಸ್ನ ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಈಗ ಕಾರ್ನರ್ ಸ್ಟಿಚ್ಚು ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀಟಾಗಿ ಕೈಯಿಂದ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತು ಈಗ ನಾನಿಲ್ಲಿ ಸೆಂಟರ್ಗೆ ಒಂದು ಲಾಂಗ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ರಿಮೂವ್ ಮಾಡ್ಕೋಬೇಕು. ಈಗ ನೆಕ್ಕು ಸೆಟ್ಟಿಂಗ್ ಮಾಡಿಕೊಂಡು ಈ ರೀತಿ ಪಿನ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೋಟ್ ನೆಕ್ ಶೇಪ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಈಗ ಇಲ್ಲಿ ಈ ಶೇಪ್ ಕೊಟ್ಟಿದ್ದೀನಲ್ಲ, ಇದಕ್ಕೆ ನೀಟಾಗಿ ಸುಕ್ ಬರದೇ ಇರೋ ಹಾಗೆ ಫಿನಿಶಿಂಗ್ ಕೊಟ್ಟು ಮೊದಲಿಗೆ ಪಿನ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಪೀಸ್ನ ಮೇನ್ ಪೀಸ್ ಜೊತೆ ಹೀಗೆ ಅಟ್ಯಾಚ್ ಮಾಡ್ಕೋಬೇಕು. ಎರಡು ಕಡೆದು ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಹೀಗೆ ಈಗ ನಾನು ಫುಲ್ಲು ಕಾರ್ನರಲ್ಲಿರೋ ಲೈನಿಂಗ್ ಪೀಸ್ನೆಲ್ಲ ಮೇನ್ ಪೀಸ್ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಲೈನಿಂಗ್ ಪೀಸ್ ಕಟ್ ಆಗದೇ ಇರೋ ಹಾಗೆ ಕಟ್ ಮಾಡ್ಕೋಬೇಕು.
ನೋಡಿ ಈ ರೀತಿ. ಈಗ ಸೆಂಟ್ರಲ್ಲೂ ಕೂಡ ಇದೇ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಿರೋ ಪ್ರಕಾರ ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಟ್ ಆಗುತ್ತೆ. ಹೀಗೆ ಎರಡೂ ಕಡೆ ಕಟ್ ಮಾಡ್ತಾ ಇದ್ದೀನಿ. ಈಗ ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ. ಈಗ ಮತ್ತೆ ಇಲ್ಲಿ ಲೈನಿಂಗ್ ಪೀಸ್ ತಗೊಂಡು ಇದನ್ನು ಈ ರೀತಿ ಹಿಂಭಾಗಕ್ಕೆ ಇಟ್ಟು ಮೊದಲಿಗೆ ನಾನಿಲ್ಲಿ ಪಿನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ನಾನು 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಕಾರ್ನರಲ್ಲಿ ಪಾಯಿಂಟ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ನೀಡಲ್ನ ಈ ರೀತಿಯಾಗಿ ಕೆಳಗೆ ಇಟ್ಟು ಹೀಗೆ ಟರ್ನ್ ಮಾಡಿಕೊಂಡ್ರೆ ಪಾಯಿಂಟ್ ನೀಟಾಗಿ ಬರುತ್ತೆ. ಮತ್ತೆ ಈಗ ಇದಕ್ಕೆ ಡಬಲ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಈ ಡಬಲ್ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಫೋಲ್ಡ್ ಆಗುತ್ತೆ ಪೀಸು. ಈಗ ಸೆಂಟರ್ಗೆ ಚಿಕ್ಕದಾಗಿ ಕಟ್ ಮಾಡಿ ಮೊದಲಿಗೆ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ಪಾಯಿಂಟ್ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಹಿಂಭಾಗಕ್ಕೆ ನೀಟಾಗಿ ಫೋಲ್ಡ್ ಆಗುತ್ತೆ ಲೈನಿಂಗ್ ಕ್ಲಾತು. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿದ್ದೀನಿ. ಮತ್ತೆ ಈಗ ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಸ್ಟಿಚ್ಚು ಲೈನಿಂಗ್ ಮೇಲೆ ಬರಬೇಕು. ಈ ರೀತಿ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿದೆ ಡಿಸೈನು. ಹೀಗೆ ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಈಗ ನಾನಿಲ್ಲಿ 1 ಫುಟ್ ಮಾರ್ಜಿನ್ ಬಿಟ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊತೀನಿ. ಮತ್ತೆ ನೋಡಿ ಈ ರೀತಿ ಲೈನಿಂಗು ಹೊರಗಡೆ ಕಾಣದೇ ಇರೋ ಹಾಗೆ ನೀಟಾಗಿ ಕೈಯಿಂದ ಫಿನಿಶಿಂಗ್ ಕೊಟ್ಟು ಹೀಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ರೀತಿ ಪಾಯಿಂಟ್ ತಿರುಗೋ ಕಡೆ ಮಾತ್ರ ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಇಲ್ಲದೆ ಹೋದರೆ ಅದು ರೌಂಡ್ ಶೇಪ್ ಬಂತು ಅಂದರೆ ನೀಟಾಗಿ ಕಾಣೋದಿಲ್ಲ. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ನಾನು ಇದನ್ನು ಈ ಥರ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು ಬ್ಯಾಕ್ ಸೈಡ್ಗೆ. ಮತ್ತೊಂದು ಸೈಡ್ ಕೂಡ ಇದೇ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು, ಇಲ್ಲದೇ ಇದ್ದರೆ ಹೊರಗಡೆ ಇದು ಕಾಣಿಸುತ್ತೆ. ಟಾಪ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಇದೇ ರೀತಿಯಾಗಿರೋ ಬ್ಲೌಸ್ ಡಿಸೈನ್ಸ್ಗಳು ನಮ್ಮ ಚಾನಲ್ನಲ್ಲಿ ತುಂಬ ಇದ್ದಾವೆ ಫ್ರೆಂಡ್ಸ್. ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಮತ್ತೆ ನಾನಿಲ್ಲಿ ಬೋಟ್ ನೆಕ್ ಶೇಪ್ ಇದೆಯಲ್ಲ, ಅದಕ್ಕೆ ಕ್ರಾಸ್ ಪೀಸ್ ತಗೊಂಡು ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. 1 ಫುಟ್ ಮಾರ್ಜಿನ್ ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕು ರೌಂಡ್ ತಿರುಗೋ ಕಡೆ ಎಲ್ಲ ಈ ರೀತಿ. ಈಗ ಇದನ್ನು ಹಿಂಭಾಗಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ನಾನು ಇಲ್ಲಿ ಹೆಮ್ಮಿಂಗ್ ಮಾಡ್ತೀನಿ, ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡ್ಕೊತೀನಿ. ಈ ಬ್ಲೌಸ್ ಡಿಸೈನ್ ಈ ರೀತಿಯಾಗಿ ರೆಡಿಯಾಗಿದೆ. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.